ಬೆಂಗಳೂರು ಹೈದರಾಬಾದ್ ಮಾರ್ಗದ 44ರ ರಾಷ್ಟ್ರೀಯ ಹೆದ್ದಾರಿ. ಇದೇ ರಸ್ತೆಯಲ್ಲಿ ಬೆಂಗಳೂರು ಮೂಲದ ಪ್ರವಾಸಿಗರು ಶನಿವಾರ ರಜೆ ಇದೆ ಅಂತ ಈಶಾ ಫೌಂಡೇಶನ್ ನೋಡಲು ಫ್ಯಾಮಿಲಿ ಸಮೇತ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ರು. ಇನ್ನೇನು 5-6 ಕಿಲೋಮೀಟರ್ ಹೋಗಿದ್ರೆ ಸೇಫ್ ಆಗಿ ಈಶಾ ಫೌಂಡೇಶನ್ ಸೇರ್ತಿದ್ರು. ಆದರೆ ಬೈಕ್ ಸವಾರ ಮಾಡಿದ ಎಡವಟ್ಟಿನಿಂದ ಸರಣಿ ಅಪಘಾತವಾಗಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಸರಣಿ ಅಪಘಾತವೊಂದು ಆಗಿದೆ. ಚಿಕ್ಕಬಳ್ಳಾಪುರದ ವ್ಯಕ್ತಿಯೋರ್ವ ಕಂಠಪೂರ್ತಿ ಕುಡಿದು ರಸ್ತೆಯ ಅಡ್ಡಲಾಗಿ ಹೋಗ್ತಿದ್ದ. ಆದರೆ ಎದುರುಗಡೆಯಿಂದ ಬಂದ ಬೈಕ್ ಒಂದು ಟಚ್ ಮಾಡಿದ್ದಾನೆ. ಇದರಿಂದ ಕೆಳಗೆ ಬಿದ್ದಿದ್ದಾನೆ. ಈ ವೇಳೆ ಹಿಂದೆ ಬರ್ತಿದ್ದ ಕಾರೊಂದು ಇದನ್ನು ಕಂಡು ಸ್ಕೋಡಾ ಕಾರು ಸವಾರ ಸಡನ್ ಬ್ರೇಕ್ ಹಾಕಿದ್ದಾನೆ ಅಷ್ಟೇ. ಹಿಂಬದಿಯಿಂದ ನಾಗಸಾಧುಗಳನ್ನು ಕೂರಿಸಿಕೊಂಡು ವೇಗವಾಗಿ ಬರ್ತಿದ್ದ ಸ್ಕಾರ್ಪಿಯೋ ವಾಹನ ಗುದ್ದಿದ್ದಾನೆ. ಇದಾದ ಬಳಿಕ ಹಿಂದೆ XUV ಇನ್ನೊಂದು ವಾಹನ ಬಂದು ಕಾರುಗಳಿಗೆ ಗುದ್ದಿ ಸರಣಿ ಅಪಘಾತವಾಗಿದೆ. ನಾನು ಬೆಂಗಳೂರಿಂದ ಬಂದಿದ್ದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆಶ್ರಮಕ್ಕೆ ಅಂತ ಹೇಳಿ ಹೋಗ್ತಾ ಇತ್ತು ದರ್ಶನಕ್ಕೆ ಅಂತ ಹೇಳಿ. ಬರಬೇಕಾದ್ರೆ ನೋಡ್ರಿ ಬಿದ್ದಿದ್ದ ಬೈಕ್ ಬಿತ್ತು. ಬಹುತೇಕ ರಾಂಗ್ ಸೈಡಲ್ಲೇ ಬರ್ತಿದ್ದ ಅನಿಸುತ್ತೆ ನನಗೆ. ನಾನು ಸರಿಯಾಗಿ ನೋಡಲಿಲ್ಲ. ಬಿದ್ದ ತಕ್ಷಣ ನಾನು ಸ್ಲೋ ಮಾಡಿಕೊಂಡೆ. ಹಿಂದೆ ಇನ್ನೂ ಒಂದು UP ಗಾಡಿ ಇತ್ತು, ಅದು ಜೋರಾಗೇ ಬರ್ತಾಯಿದ್ದ. ನಾನು ಸ್ಲೋ ಮಾಡ್ಕೊಂಡಿದ್ರು ಕೂಡ ಅವ್ನು ಸ್ಲೋ ಮಾಡ್ಕೊಂಡಿಲ್ಲ. ಅವ್ನು ಬಂದ್ಬಿಡ್ದ. ಅವನಿಂದ ಇನ್ನೊಂದು ಗಾಡಿ ಇತ್ತು, ಬಂದುಬಿಟ್ಟು ಹೊಡಿತು. ನನ್ನ ಮುಂದೆ ಇನ್ನೊಂದು ಗಾಡಿ ಹೋಗ್ತಾ ಇತ್ತು. ಅವನು ಬಿದ್ದ ತಕ್ಷಣ ನಾನು ಸ್ಲೋ ಮಾಡಬೇಕು ಅಂತ ಸ್ಲೋ ಮಾಡಿದ್ದು. ನಾನೇನಾದ್ರು ಮುಂದೆ ಹೋಗಿದ್ದೆ ಅಂತ ಹೇಳಿದ್ರೆ ಹೊಡಿತಿದ್ನೇನೋ. ಅದು ಬಹುತೇಕ ರಾಂಗ್ ರೋಡಲ್ಲಿ ಬರ್ತಾ ಇರೋಂಗೆ ಅನ್ನಿಸ್ತು. ಬಟ್ ನನಗೆ ಕ್ಲಿಯರ್ ಪಿಕ್ಚರ್ ಇಲ್ಲ ಅದರಲ್ಲಿ. ನಾನು ನೋಡಿದ ಪ್ರಕಾರ ಪೊಲೀಸವ್ರು ಎಲ್ಲರೂ ಕೂಡ ಬಂದು ಕ್ಲಿಯರ್ ಮಾಡಿದ್ರು. ಉದ್ದಕ್ಕೇ ಆಗಿತ್ತು ಅನ್ಸುತ್ತೆ. ಅವ್ರು ಬಂದಿದ್ದು ವೇಗದಲ್ಲೆಲ್ಲ ನೋಡಿದ್ರೆ ಮತ್ತು ಅವರು ಕೂಡ ಬಂದು ಎಲ್ಲ ಸೈಡ್ ಹಾಕ್ಸಿದ್ದು ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅನಿಸುತ್ತೆ. ಒಂದೇನು ಕಾಣುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇರೋದೇ 4 ಲೇನ್ ಹೈವೇ. ಈ ಊರಲ್ಲಿ ಇವತ್ತಿನ ದಿವಸ ಇದು ಹೈದರಾಬಾದ್ ಕನೆಕ್ಟರ್ಗೂ ಪ್ರೈಮರಿ ಹೈವೇ ಇದು. ಮತ್ತು ಈಶಾ ಚಿಕ್ಕಬಳ್ಳಾಪುರ ಫೌಂಡೇಶನ್ ಇರೋದ್ರಿಂದ ಕೂಡ ತುಂಬ ಗಾಡಿಗಳು ಬರ್ತವೆ. ಇದನ್ನು ಬರೋ ದಿವಸಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಈ ಥರ ಆಕ್ಸಿಡೆಂಟ್ನೆಲ್ಲ ತಪ್ಪಿಸ್ಬಹುದು. ಇನ್ನು ಯಾವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಲಾಗಿ ಹೋಗಿದ್ದ ಬೈಕ್ ಸವಾರನ ಎಡವಟ್ಟಿನಿಂದ 3 ಕಾರುಗಳು ಸರಣಿ ಅಪಘಾತವಾಗಿದೆ. ಆದರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಯಾವೊಬ್ಬ ಪ್ರವಾಸಿಗರಿಗೂ ಸಣ್ಣ ಪುಟ್ಟ ಗಾಯಗಳು ಆಗದೇ ಇರುವುದು ದೇವರ ಪವಾಡ. ಸ್ಥಳಕ್ಕೆ ಬಂದ ASP ಜಗನ್ನಾಥ್ ರಾಯ್ ಪರಿಶೀಲನೆ ನಡೆಸಿದ್ದಾರೆ. ನಡು ರಸ್ತೆಯಲ್ಲಿಯೇ ಅಪಘಾತವಾಗಿದ್ದು ವಾಹನಗಳನ್ನು ಥ್ರೋಯಿಂಗ್ ವಾಹನದ ಮೂಲಕ ತೆರವು ಮಾಡಿಸಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಇದರಿಂದ ಪೊಲೀಸರು ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಹರಸಾಹಸ ಪಟ್ಟರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.